ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಸಂಚಿಕೆಗೆ ಆರಿಸಿಕೊಂಡದ್ದು ಸಿಂಗಾರಕೊಂಡ ಪ್ರಸನ್ನ ಆಂಜನೇಯ ಸ್ವಾಮಿ ಅಂತ ಹೇಳಿ ಇವರ ಲಘು ಚರಿತ್ರೆಯನ್ನು. ಈ ಸಿಂಗಾರಕೊಂಡ ಪ್ರಸನ್ನ ಆಂಜನೇಯ ಸ್ವಾಮಿ ಎಲ್ಲಿ ನೆಲೆ ನಿಂತಾರ ಅಂದ್ರೆ ಆಂಧ್ರ ಪ್ರದೇಶದ ಪ್ರಕಾಶಂ ಅನ್ನೋ ಜಿಲ್ಲೆಯಲ್ಲಿ ಇವರು ನೆಲೆ ನಿಂತಾರೆ. ಇದು ಉಭಯ ದೇವರ ಒಂದು ಕ್ಷೇತ್ರ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಆಂಜನೇಯ ಸ್ವಾಮಿ ಅವರ ಜೊತೆಗೆ ಲಕ್ಷ್ಮೀ ನರಸಿಂಹ ಸ್ವಾಮಿಯವರು ಕೂಡ ಇದ್ದಾರೆ. ಈ ದೇವಸ್ಥಾನ 14ನೇ ಶತಮಾನದಲ್ಲಿ ಅಂತ ಇತಿಹಾಸ ಹೇಳ್ತದೆ. ಅಂದರೆ 14ನೇ ಶತಮಾನದಲ್ಲಿ ಅಲ್ಲಿ ದೇವರಾಯ ಪ್ರಭು ಅಂತ ಒಬ್ಬ ದೊರೆ ಆಳ್ವಿಕೆ ಮಾಡ್ತಿದ್ರು. ಅವರ ಕಾಲದಲ್ಲಿ ನಿರ್ಮಾಣವಾದಂಥ ಒಂದು ಬಹಳ ಸುಂದರವಾದಂಥ ವಿಶಾಲವಾದಂಥ ದೇವಾಲಯ ಇದು. ನೋಡಿದರೆ ಗೊತ್ತಾಗ್ತದೆ ಇದು ಆವಾಗ ನಿರ್ಮಾಣ ಆಗಿದ್ದು ಅಂತ. ಭಾಳ ವಿಶಾಲವಾದ ಹಳೆಯ ಒಂದು ಏನು ನಾವು ಕನ್ಸ್ಟ್ರಕ್ಷನ್ ಅಂತೀವಿ ಅದನ್ನು ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತು. ವಿಶೇಷತೆ ಅಂದರೆ 7 ಅಂತಸ್ತಿನ ಸುಂದರವಾದ ಒಂದು ರಾಜಗೋಪುರ. ಆ ರಾಜಗೋಪುರದ ಮೇಲೆ ಹನುಮಂತ ದೇವರ ವಿವಿಧ ಅವತಾರಗಳ ಸುಂದರವಾದಂತಹ ಮೂರ್ತಿಗಳು ಗೋಪುರದ ಮೇಲೆ, ಮತ್ತು ಮಂದಿರದ ಒಳಗೆ ಗೋಡೆಯ ಮೇಲೆಲ್ಲ ಸುಂದರವಾದ ರಾಮಾಯಣದ ಪ್ರಸಂಗಗಳ ಚಿತ್ರಗಳು ಅವನು ಕೂಡ ಭಾಳ ಸುಂದರವಾಗಿ ಬಿಡಿಸಿದ್ದಾರೆ. ಇಂಥ ಒಬ್ಬ ಹನುಮಂತ ದೇವರು ಇವರು ದಕ್ಷಿಣಮುಖಿಯಾಗಿ ನಿಂತಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಇವರು ದಕ್ಷಿಣಮುಖಿಯಾಗಿ ನಿಂತರು ಅಂತಂದರೆ, ಇತಿಹಾಸದ ಪ್ರಕಾರ ಸೀತಾನ್ವೇಷಣೆ ಮಾಡಲಿಕ್ಕೆ ಹನುಮಂತ ದೇವರು ಹೊರಟಾಗ ದಕ್ಷಿಣಕ್ಕೆ ಹೊರಟರು. ಇಲ್ಲಿ ಕೆಲ ಕಾಲ ವಿಶ್ರಾಂತಿ ಪಡೆದಿದ್ದರು. ಹೀಗಾಗಿ ಇಲ್ಲಿಯ ಹನುಮಂತ ದೇವರು ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿದ್ದಾರೆ ಅಂತ. ಇನ್ನೂ ಒಂದು ವಿಶೇಷ ಏನಂತಂದರೆ 4 ದಿಕ್ಕಿಗೆ ಒಂದೊಂದು ಬಾಗಿಲು ಈ ದೇವಸ್ಥಾನಕ್ಕೆ. ಅದರಲ್ಲಿ ಯಾವಾಗಲೂ ಮುಖ್ಯ ದ್ವಾರ ಅಂದರೆ ದಕ್ಷಿಣದ ದ್ವಾರ. ಯಾಕಂದರೆ ಇವರು ದಕ್ಷಿಣಮುಖಿ ಆಂಜನೇಯ. ನಮಗೆಲ್ಲ ಗೊತ್ತಿರೋ ಹಾಗೆ ದಕ್ಷಿಣ ಮುಖದ ಗಣಪತಿ, ದಕ್ಷಿಣ ಮುಖದ ಆಂಜನೇಯ ಸ್ವಾಮಿ ಬಹಳ ಜಾಗೃತವಾಗಿರ್ತಾರೆ, ಬಹಳ ಪವರ್ಫುಲ್ಲಾಗಿರ್ತಾರೆ, ನಮಗೆಲ್ಲ ಗೊತ್ತದ. ಹೀಗಾಗಿ ಈ ಆಂಜನೇಯ ಸ್ವಾಮಿ ದಕ್ಷಿಣಮುಖಿ ಆಂಜನೇಯ ಸ್ವಾಮಿ ಅಂತ ಇವ್ರನ್ನ ಕರೀತಾರೆ. ಇನ್ನೊಂದು ವಿಶೇಷ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಹೆಂಗಿದ್ದಾರೆ ಅಂತಂದ್ರೆ ಪದ್ಮಾಸನದಲ್ಲಿ ಕೂತ್ಕೊಂಡಾರ, ಅಭಯಹಸ್ತ, ಹಿಂದ್ಗಡೆ ಶಂಖ ಚಕ್ರ ಸ್ಪಷ್ಟವಾಗಿ ಗೋಚರಿಸ್ತಾವೆ, ಉತ್ತರಕ್ಕೆ ಮುಖ ಮಾಡಿದ್ದಾರೆ ಅಂದರೆ ಉತ್ತರಾಭಿಮುಖಿ. ಆಮೇಲೆ ಇನ್ನೂ ಒಂದು ಬಹಳ ವಿಶೇಷ ಅಂದರೆ ಇಡೀ ಮೂರ್ತಿ, ಈ ಲಕ್ಷ್ಮೀ ನರಸಿಂಹಸ್ವಾಮಿ ಮೂರ್ತಿ ಸಾಲಿಗ್ರಾಮ ಶಿಲೆಯಲ್ಲಿ ಮಾಡಿದ್ದು ಅಂತ ಹೇಳ್ತಾರೆ. ಹೀಗಾಗಿ ಬಹಳ ವಿಶೇಷತೆಯಿಂದ ಕೂಡಿದಂಥ ಈ ಮೂರ್ತಿ. ಅಲ್ಲಿಯೇ ಸುಬ್ರಹ್ಮಣ್ಯ ಸ್ವಾಮಿ, ಗಣಪತಿ ದೇವಾಲಯಗಳು ಕೂಡ ಈ ಆಲಯದಲ್ಲಿ ಇವೆ. ನಾವು ಆಂಧ್ರ ಪ್ರದೇಶದ ಬಹಳಷ್ಟು ದೇವಾಲಯದೊಳಗೆ ನೋಡ್ತೀವಿ. ಎಲ್ಲ ದೇವಾಲಯಗಳ ಒಂದು ಸಿಗ್ತಾವೆ. ಆ ಒಂದು ಪದ್ಧತಿ ಅಲ್ಲಿ ಮೊದಲಿಂದ ಉಳ್ಕೊಂಡು ಬಂದಂಥದ್ದು. ಇಂತಹ ಒಂದು ಹನುಮಂತ ದೇವರು ಇವರು ಮುಖ್ಯವಾಗಿ ಮಾನಸಿಕ ರೋಗ ಮತ್ತು ಶಾರೀರಿಕ ರೋಗಕ್ಕೆ ಇವ್ರ ಹತ್ರ ಹೋದರೆ ಪರಿಹಾರ ಸಿಗ್ತದೆ. ಇವ್ರ ಸೇವೆಯಿಂದ ಅದು ನಮಗೆ ಪರಿಹಾರ ಸಿಗ್ತದೆ ಅಂತ ಹೇಳ್ತಾರೆ. ಇನ್ನೂ ಒಂದು ವಿಶೇಷ ಅಂತಂದರೆ ತ್ರಿಕಾಲ ಪೂಜೆ ಅದಂತಿಲ್ಲ, 3 ಹೊತ್ತು ಪೂಜೆಯನ್ನು ಮಾಡ್ತಾರೆ. ಅಂದರೆ ಯಾವತ್ತೂ ತೆಗೆದಂಥ ಒಂದು ದೇವಸ್ಥಾನ. ಉಳಿದ ಎಲ್ಲ ವ್ಯವಸ್ಥೆಗಳು ಮಾಮೂಲಾಗಿ ಏನಿರ್ತಾವೋ ಪ್ರಸಾದ ವ್ಯವಸ್ಥೆ ಅವೆಲ್ಲ ಇಲ್ಲಿ ನಮಗೆ ಸಿಗ್ತಾವೆ. ಇಂಥ ಒಬ್ಬ ಹನುಮಂತ ದೇವರ ದೇವಸ್ಥಾನದಲ್ಲಿ ರಾಮನವಮಿ, ಯುಗಾದಿ, ಹನುಮ ಜಯಂತಿ ಮತ್ತು ಇತರ ಹಬ್ಬಗಳನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಇವರು ಸುಮಾರು 14ನೇ ಶತಮಾನದಿಂದ ಇಲ್ಲಿವರೆಗೆ ಅಂದರೆ ಸುಮಾರು ಒಂದು 8 ಶತಮಾನಕ್ಕೂ ಹೆಚ್ಚು ಅವರು ಅಲ್ಲಿ ನೆಲೆ ನಿಂತು ನಮ್ಮನ್ನೆಲ್ಲ ಅನುಗ್ರಹ ಮಾಡ್ತಾ ಇದ್ದಾರೆ. ಇವರು ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ತಾ ನನ್ನ ಇಂದಿನ ಸಂಚಿಕೆಗೆ ಮುಕ್ತಾಯ ಹೇಳ್ತೀನಿ. ಮತ್ತು ಮುಂದಿನ ಶನಿವಾರ ಇನ್ನೊಬ್ಬ ಹನುಮಂತ ದೇವರ ಪುಟ್ಟ ಚರಿತ್ರೆಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಜೈ ಶ್ರೀರಾಮ್, ಜೈ ಬಜರಂಗಬಲಿ.